ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ನೋಡಿ ನಮ್ಮ ತೋಟಗಾರಿಕೆ ಬಗ್ಗೆ ತೋರಿಸ್ತಾ ಇದ್ದೀನಿ. ಈಗ ತೋಟಗಾರಿಕೆಯಲ್ಲಿ ನೋಡಿ ಹೀರೆ ಗಿಡ ಎಲ್ಲ ಥರದ್ದು ಕೈ ತೋಟ ಮಾಡ್ಕೊಂಡಿದ್ದೀವಿ. ಮನೆಗೆ ಕೆಲವೊಂದು ತರಕಾರಿಗಳು ಬೆಳ್ಕೊಳ್ಳೋಣ ಅಂತ. ನೋಡಿ ಇಲ್ಲಿ ನೋಡಿ ಹಾಗಲಕಾಯಿ ಗಿಡ, ಹೀರೆಕಾಯಿ ಗಿಡ ಎಲ್ಲ ಜೊತೆಲಿ ಹಾಕಿದ್ದೀವಿ. ನೋಡಿ ಈಗ ತಾನೇ ಬಿಡ್ತಾ ಇದೆ ಹಾಗಲಕಾಯಿ, ಇದು ಹೀರೆಕಾಯಿ. ನೋಡಿ ತುಂಬ ಚೆನ್ನಾಗಿ ಬೆಳೆದಿದೆ. ನಾವೀಗ ಹಬ್ಬಕ್ಕೆ ಹೋಗಿದ್ವಲ್ಲ, ಮಕ್ಕೆ ಹಬ್ಬಕ್ಕೆ, ಆವಾಗ ನಾನು ಒಂದು ಲಾಗ್ ಮಾಡೋಣ ಅನ್ನಿಸ್ತು. ಅದಕ್ಕೆ ನಮ್ಮ ಕೈ ತೋಟನ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನೋಡಿ ಹೀರೆಕಾಯಿ ಗಿಡ ಎಲ್ಲನೂ ನಮ್ಮ ಅಪ್ಪಾಜಿ ಮಾಡಿದ್ದಾರೆ. ನೋಡಿ ಸೌತೆಕಾಯಿನೂ ಕೂಡ ಬೆಳೆದಿದ್ದಾರೆ ಮನೆಯಲ್ಲಿ. ನಮ್ಮದೇ ನರ್ಸರಿ ಇದೆಯಲ್ಲ, ಹಾಗಾಗಿ ನಾವೇ ಮನೆ ಬೆಳ್ಕೊಬೋದಲ್ಲ ಅನ್ನೋ ಇದಕ್ಕೆ ಬೆಳೆದಾರೆ. ನೋಡಿ ಈಗ ಇದೆಲ್ಲವ ಮನೆ ಹಿಂದೆ ಹೊಲದಲ್ಲಿ ಜಮೀನಲ್ಲಿ ಮಾಡಿರೋದು, ನಮಗೆ ಮನೆಗೆ ಮಾತ್ರ ಬೆಳ್ಕೊಂಡಿರೋದು. ಹೀರೆಕಾಯಿ ನೋಡಿ ಇದೆ, ಸೌತೆಕಾಯಿ ಎಲ್ಲ ಅಲ್ಲಿದೆ. ಕುಕ್ಕುಂಬರು ತುಂಬ ಚೆನ್ನಾಗಿದೆ, ಈಗ ಬಂದಿದೆ. ನೋಡಿ ಹಾಗಲಕಾಯಿ ಎಲ್ಲ ಬಿಡ್ತಾ ಇದೆ, ತುಂಬ ಚೆನ್ನಾಗಿದೆ. ಕೈ ತೋಟ ಇಷ್ಟ ಆಯಿತು. ನೋಡಿ ಎಲ್ಲ ಇವಾಗ ತಾನೇ ಒಂದು 3 days ಆಯ್ತಂತೆ, ಅದಕ್ಕೆ ಎಲ್ಲ ಔಷಧಿ ಹೊಡೆದು. ನೋಡಿ ಇವಾಗ ಪಾರಮೂಲ ಬೆಳೆದಿದ್ದೀವಿ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗಲಕಾಯಿ ಎಲ್ಲವ. ಹಾಗಲಕಾಯಿ ತುಂಬ ಚೆನ್ನಾಗಿದೆ. ಈಗ ಚೆಂಡು ಹೂವು ಇದೆಯಲ್ಲ, ಅದನ್ನು ಕೂಡ ಹಾಕಿದ್ದೀವಿ. ಚಿಕ್ಕದು ಬೆಟ್ಟದ ಚೆಂಡು ಹೂವು ಅಂತೀವಿ ಅದನ್ನು. ನೋಡಿ ಇಲ್ಲಿ ಇಲ್ಲೊಂದು ತೊಗರಿ ಗಿಡನೂ ಕೂಡ ಹಾಕ್ಕೊಂಡಿದ್ದೀವಿ. ಇದು ನಾಗದಳ ಗಿಡನೂ ಕೂಡ ಅಲ್ಲಿ ಜಮೀನಲ್ಲಿ ಹಾಕ್ಕೊಂಡಿದ್ದೀವಿ ಪಕ್ಕದಲ್ಲಿ. ಅವು ಬರ್ದನೇ ಇರಲಿ ಅಂತ ಏನು ಹೇಳ್ತಾರೆ, ಆ ಥರ. ಇಲ್ಲಿ ನೋಡಿ ಇಲ್ಲಿ ಸೋಲಾರ್ ಬೀನ್ಸು, ಅದನ್ನು ಕೂಡ ಮನೆ ಹೆಲ್ತ್ಗೆ ಏನೇನು ಬೇಕು ಅದನ್ನು ಹಾಕ್ಕೊಂಡಿದ್ದೀವಿ. ನೋಡಿ ಸಣ್ಣ ಪುಟ್ಟದ್ದು ಹಾಕಿದ್ದಾರೆ ಅಪ್ಪಾಜಿ. ಇದು ಪಾರಮೂಲೆಲ್ಲನೂ ಮನೆಯಲ್ಲಿ ಹಾಲು ಕೊಡೋ ಹಸುಗೆ ಮಾಡ್ಕೊಂಡಿದ್ದಾರೆ. ಮತ್ತು ತೆಂಗಿನ ಮರ ಜಾಸ್ತಿ ಇತ್ತು, ಎಲ್ಲ ಹೋಗಿತ್ತು. ಮತ್ತು ಹೊಸ್ದಾಗಿ ಒಂದು 30 ಗಿಡ ಹಾಕಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಗ್ರೀನ್ ಕಲರ್ ಆಗಿದೆ. ಎಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಸುಭಿಕ್ಷವಾಗಿ ಕಾಣ್ತಾ ಇದೆ, ಸಮೃದ್ಧವಾಗಿ ಕಾಣ್ತಾ ಇದೆ, ಕಣ್ಣಿಗೆ ಇಂಪಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇದು ಒಂದು ಗಿಡ ಇದು ಹೋಗ್ಬಿಟ್ಟಿದೆ, ಹುಳ ಆಗಿದೆ ಅಷ್ಟೇ, ಕಾಯಿ ಬಿಟ್ಟಿದೆ ಹೂವು. ಬೆಂಡೆ ಗಿಡ, ಇದು ಬೆಂಡೆ ಗಿಡನೂ ಕೂಡ 4 ಹಾಕೊಂಡಿದ್ದಾರೆ. ನೋಡಿ ಇದು ಹಸಿ ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಅದ್ರದ್ದು ಗಿಡ. ಇದು ಟೊಮ್ಯಾಟೊ ಹಾಕೊಂಡಿದ್ದಾರೆ ಇಲ್ಲೇ ಒಂದೊಂದಾಗಿ. ಮನೆ ಹತ್ರ ಮನೆ ಬೇಕಾಗುತ್ತೆ ಅಂತ ಎಲ್ಲ ಅಪ್ಪಾಜಿದು ಕೈ ತೋಟ ಮಾಡಿರೋದು. ಇದು ಅಪ್ಪಾಜಿ ಅವ್ರಿಗೆ ತುಂಬ ಕೈ ತೋಟ ಅಂತ ಇಷ್ಟ. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ತೆಂಗಿನ ಮರಕ್ಕೇ ಇಲ್ಲೊಂದು ಎಲ್ಲ ಬೆಳೆಸಿದ್ದಾರೆ ಹೀರೆಕಾಯಿ ಗಿಡನ. ನಮ್ಮ ಮನೆ ಹಿಂದೆ ಇದು ನೋಡಿ, ನಮ್ಮದೇ ನರ್ಸರಿ ಅದು ಪಕ್ಕದಲ್ಲಿರೋದು. ನೋಡಿ ಇದು ರೋಜಾ ಹೂವು ಕೂಡ ನಮ್ಮದೇ ಗಿಡ. ಒಂದೇ ಗಿಡದಲ್ಲಿ ಒಂದು 30 ಗಿಡ ಹೂವು ಬಿಟ್ಟಿತ್ತು, ಒಂದೇ ಗಿಡದಲ್ಲಿ. ಎಲ್ಲನೂ ಹಬ್ಬಕ್ಕೆ ಕಿತ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಕಟ್ ಮಾಡಿದ್ದಾರೆ ನಮ್ಮ ಹೊತ್ತಿಗೆ, ಇವಾಗೆಲ್ಲ ಹೂವು ಬಿಟ್ಟಿದೆ. ತುಂಬ ಒಳ್ಳೆಯ ಗಿಡ. ನೋಡಿ ಚೆನ್ನಾಗಿ ಬರುತ್ತೆ, ಪೂಜೆಗೆಲ್ಲ ಇದೇ ಆಗುತ್ತೆ. ಪಕ್ಕದಲ್ಲೆಲ್ಲ ದಾಳಿಂಬೆ ಗಿಡ ಎಲ್ಲ ಹಾಕಿದ್ದಾರೆ. ದಾಳಿಂಬೆ ಹಣ್ಣು, ಮೂಸಂಬಿ ಹಣ್ಣು ಇದೆಲ್ಲ ಗಿಡ ಇದೆ. ಬಟ್ ನಾನು ಅಲ್ಲಿಗೆ ಹೋಗಿಲ್ಲ, ಬರೀ ಇಷ್ಟು ಮಾತ್ರ ತೆಗೆದೆ ಅಷ್ಟೇ ಮನೆ ಹಿಂಭಾಗ. ನೋಡಿ ಎಲ್ಲ ತುಂಬ ಚೆನ್ನಾಗಿದೆ. ಹೂವು ಒಂದೊಂದು ತುಂಬ ದಪ್ಪ ಬರುತ್ತೆ, ದಳ ಎಲ್ಲ ಗೊಂಚಲು ಹೂವು ಎಷ್ಟು ಚೆನ್ನಾಗಿದೆ ನೋಡಿ. ಏನು ರೈತರಿಗೆ ಅಂತಾರೆ ನೋಡೋಕ್ಕೆಲ್ಲ ಖುಷಿಯಾಗುತ್ತೆ. ರೈತರ ಮಕ್ಕಳು ಕೂಡ ನಾವಲ್ವ, ಹಾಗಾಗಿ ನಮಗೂ ಕೂಡ ಕೈ ತೋಟ ಅಂದರೆ ಇಷ್ಟ. ನಮ್ಮ ನರ್ಸರಿ ಪಕ್ಕದಲ್ಲಿ ನೋಡಿ, ಅದನ್ನು ಅದ್ರ ಪಕ್ಕದಲ್ಲಿ ಎಲ್ಲ ಹಾಕಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಇದು ರೋಜದು ನೋಡಿ. ನೋಡಿ ಇವಾಗ ಇಲ್ಲೇ ಪಕ್ಕದಲ್ಲೇ 1-2 ಗಿಡ ಪೂಜೆಗೆ ಅಂತ ಅದಕ್ಕೆ ಹಾಕಿದ್ದಾರೆ, ಚೆಂಡು ಹೂವದು. ನೋಡಿದ್ದು ತೆಂಗಿನ ಮರಗಳೆಲ್ಲ ಈಗ ಹೊಸ್ದಾಗಿ ಬರ್ತಾ ಇದ್ದಾವೆ. ಈಗ 1 year ಏನಾಯಿತು ಹಾಕಿ. ನೋಡಿ ಫ್ರೆಂಡ್ಸ್, ಸೂಪ್ರಿ ಅಂತ ಎಷ್ಟು ಚೆನ್ನಾಗಿದೆ ಪ್ರಕೃತಿ. ನಮ್ಮದು ಸುತ್ತ ಊರು ಮನೆಗಳಿದ್ದಾವೆ, ಮಧ್ಯದಲ್ಲಿ ನಮ್ಮದು ರೋಡ್ ಪಕ್ಕನೇ ಜಮೀನು, ಅಲ್ಲೇ ಈ ಥರ ಎಲ್ಲ ಬೆಳೆದಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೀನ್ ಎಲ್ಲ ನೋಡಿದ್ರೆ ತಂಪು ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ರೌಂಡು ನಾವು ಜಗಲಿ ಮೇಲೆ ಬಂದು ಕೂತ್ಕೊತೀವಿ ಹಿಂದೆ. ನೋಡಿ ಇದೇ ನಮ್ಮ ನರ್ಸರಿ ಪಕ್ಕದಲ್ಲಿ ಲೆಫ್ಟ್ ಸೈಡ್ ಇರೋದು. ಅಲ್ಲೆಲ್ಲ ಮನೆಗಳಿದ್ದಾವೆ, ಮಧ್ಯದಲ್ಲಿ ನಮ್ಮದು ಇದೆ. ಪಕ್ಕದಲ್ಲೇ ಸ್ಕೂಲ್ ಮನೆಯೂ ಕೂಡ ಇದೆ. ನೋಡಿ ಎಲ್ಲ ಮಕ್ಕಳು ಸ್ಕೂಲಿಗೆ ಕಾಲೇಜಿಂದ ಹೋಗ್ತಾ ಇದ್ದಾರೆ ಮನೆಗೆ. ಎಷ್ಟು ಚೆನ್ನಾಗಿದೆ. ಇದು ಸ್ಕೂಲ್ ಮನೆ ಪಕ್ಕನೇ ಮೇಯ್ನ್ ರೋಡೇ.
ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಖುಷಿ ಆಗ್ತಿದೆ ನೋಡಿದ್ರೇ. ನೀವು ಕೂಡ ಇದೇ ರೀತಿ ಮನೆ ಹತ್ರ ಒಂದು ಕೈ ತೋಟ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.